ನಾಡಿನ ಎಲ್ಲ ನನ್ನ ಅಕ್ಕ ತಾಯಂದರಿಗೆ ಮುಂಗಡವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿನ್ನೆ ನಡೆದಂಥ ಬಜೆಟಲ್ಲಿ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 17ನೇ ಬಜೆಟನ್ನು ಮಂಡನೆ ಮಾಡಿದ್ದು. ಈ ಒಂದು ಬಜೆಟ್ನಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 250 ಕೋಟಿ ವೆಚ್ಚದಲ್ಲಿ HN ವ್ಯಾಲ್ಯೂ 3ನೇ ಹಂತದ ಕಾಮಗಾರಿಯನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ರಾಜ್ಯ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ಏನು ಇವತ್ತು ದಿನಾಂಕ 7/3/2026 ಇವತ್ತು ನಮ್ಮ ದೇವರಾಜರ್ಸ್ ಅಭಿವೃದ್ಧಿ ನಿಗಮ ಮತ್ತು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಇವತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಶಿಡ್ಲಘಟ್ಟ IB ಹತ್ರ ಇವತ್ತು ಹೊಲಿಗೆ ಯಂತ್ರ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಸುಮಾರು 12 ಹೊಲಿಗೆ ಯಂತ್ರ ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಅವರ ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಸುಮಾರು 2 ನಿಗಮಗಳಲ್ಲಿ ಒಂದರಲ್ಲಿ 19 ಜನ, ಇನ್ನೊಂದರಲ್ಲಿ 12 ಜನ, ಒಟ್ಟು 31 ಜನಕ್ಕೆ ಇವತ್ತು ನೇರ ಸಾಲ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಆಗಿದೆ. ಮತ್ತು ಅಂಬೇಡ್ಕರ್ ನಿಗಮದಲ್ಲೂ ಮತ್ತು ಆದಿಜಾಂಬವ ನಿಗಮದಲ್ಲೂ 19 ಜನಕ್ಕೆ ಇವತ್ತು ಮೋಟರ್ ಪಂಪು ಪೈಪ್ ವಿತರಣೆ ಕಾರ್ಯಕ್ರಮ ಸಹ ಇವತ್ತು ಆ ಒಂದು ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಮುಖಂಡರುಗಳು ನಾವೆಲ್ಲ ಸೇರಿ ಇವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣದಿಂದ ಇವತ್ತು ಅದು ಎಲ್ಲಿ ದುರುಪಯೋಗ ಆಗ್ತೀರ ನೇರವಾಗಿ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 24/11/2025 ನಡೆದಂಥ ಜಿಲ್ಲಾ ಮಟ್ಟದ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರ ಪರವಾಗಿ ಈ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮಾನ್ಯ ಮುಖ್ಯಮಂತ್ರಿ ಗಮನ ತಂದಂಥ ಸಂದರ್ಭದಲ್ಲಿ ಸುಮಾರು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ 50,000 ಜನ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೊಡ್ತೀನಂತ ಆ ಒಂದು ಸಭೆಯ ವೇದಿಕೆ ಮೇಲೆ ಅವರು ಮಾತನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಇವತ್ತು ಮುಖ್ಯವಾಗಿ ಪ್ರಜಾಸೌಧ ಇವತ್ತು ನಮ್ಮ ಮಿನಿ ವಿಧಾನಸೌಧ ಬೇಕನ್ನೋಂಥದ್ದು ಒಂದು ಬೇಡಿಕೆ ಇಟ್ಟಿದ್ರಿ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಕೇಂದ್ರ ಗ್ರಂಥಾಲಯ ಬೇಕಂತ ಅವ್ರ ಗಮನ ಮತ್ತು ನೆಹರು ಕ್ರೀಡಾಂಗಣದಲ್ಲಿ ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಇವತ್ತು ಅನುದಾನವನ್ನು ಕೇಳಿದ್ರಿ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಭವನವನ್ನು ಕಟ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಮುಂದುವರಿ ಕಾಮಗಾರಿಗೆ ಹಣ ಬೇಕಂತ ಕೇಳಿದರೆ, ಮತ್ತು ಗ್ರಾಮೀಣ ಭಾಗದ ರಸ್ತೆಗಳಿಗೂ ಮತ್ತು PWD ಇಲಾಖೆ ರಸ್ತೆಗಳಿಗೂ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೂ ನಾವು ಹಣವನ್ನು ಕೇಳಿದ್ದೇವೆ. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಕ್ಷೇತ್ರಕ್ಕೆ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನಾವು ಅವ್ರನ್ನ ಈ ಕ್ಷೇತ್ರ ಸಮಸ್ಯೆ ಬಗ್ಗೆ ಅವರು ಮತ್ತೊಮ್ಮೆ ಅವ್ರ ಗಮನ ತಂದು ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥ ಕೆಲಸನ ಪ್ರಾಮಾಣಿಕತೆಯನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 93 ಕೋಟಿ ವೆಚ್ಚದಲ್ಲಿ ಇವತ್ತು ರಾಮಸಮುದ್ರ ಕೆರೆಯಿಂದ ಇವತ್ತು ನೀರು ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 12,800 ಮನೆಗಳಿಗೆ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಕಾವೇರಿ ನೀರು ಕೊಡ್ತಾಯಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ರಾಮಸಮುದ್ರ ಕೆರೆ ನೀರನ್ನು ಕೊಡಬೇಕನ್ನೋ ತೀರ್ಮಾನ ಮಾಡಿ ಈಗಾಗಲೇ ವೇಗವಾಗಿ ಕಾಮಗಾರಿ ನಡೀತಾ ಇದೆ.
ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಇದು ಭಾಳಷ್ಟು ಸಮಸ್ಯೆ ಆಗಿತ್ತು. ಇವತ್ತು ನಮ್ಮ ಶಿಡ್ಲಘಟ್ಟ ನಗರಕ್ಕೆ ಇವತ್ತು ನಾವು ಎಸ್ಟಿಮೇಟ್ ಮಾಡಿ DPR ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 70 ಕೋಟಿ ಹಣ ಇವತ್ತು ಎಸ್ಟಿಮೇಟ್ ಮಾಡಿತ್ತು. ಅದರಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು 38 ಕೋಟಿ ಹಣ ಬಿಡುಗಡೆ ಆಗಿದೆ. ಇವತ್ತು UGDನೂ ಸಹ ಪ್ರತಿ ಮನೆಗೂ ಇವತ್ತು ಮುಂದಿನ 40 ವರ್ಷದ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಆ ಕಾಮಗಾರಿಯನ್ನು ನಾವು ವೇಗವಾಗಿ ಮಾಡ್ತಾಯಿದ್ದೀವಿ. ಕ್ಷೇತ್ರದಲ್ಲಿ ಶಾಸಕರಾಗಿ 34 ತಿಂಗಳಲ್ಲಿ ಇವತ್ತು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು 270 ಕಿಲೋಮೀಟ್ರ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹದಗೆಟ್ಟಿದ್ದು. ಇವತ್ತು ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ರಸ್ತೆಗಳಿಗೆ 123 ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾರೆ. ಮೊನ್ನೆಯೇ ಒಂದು 8 ದಿವಸ ಮುಂಚೆ ಇವತ್ತು ನಮ್ಮ ಪಲ್ಸರ್ ರೋಡ್ ಭಾಳಷ್ಟು ವರ್ಸ್ಟ್ ಕಂಡೀಷನ್ನಲ್ಲಿತ್ತು. ಸುಮಾರು 20 ವರ್ಷಗಳಿಂದ ಭಾಳಷ್ಟು ಅಲ್ಲಿ ಓಡಾಡ್ತಕ್ಕಂಥ ರೈತರು ನಮ್ಮ ಗಮನ ತಂದ ಸಂದರ್ಭದಲ್ಲಿ ಈಗ MDR ರಸ್ತೆ ಅಂದರೆ ಇವತ್ತು ಮುಖ್ಯ ಜಿಲ್ಲೆ ಸಂಪರ್ಕ ರಸ್ತೆ ಒಂದು ಯೋಜನೆಯನ್ನು ಇವತ್ತು ಸುಮಾರು 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಆರ್ಡರ್ ಕಾಪಿ ಬಂದೈತಿ. ಇವತ್ತು ಇಶ್ಯೂ ಆಗೈತೆ. ಶೀಘ್ರದಲ್ಲೇ ಅದು ಕೆಲಸ ಪ್ರಾರಂಭ ಆಗ್ತದೆ.